ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಸುಮ್ಮನಾಗದು ಅರಿವಿನಿಂದವೇ ಮುಕ್ತಿ, ನೆಮ್ಮಿಲೇಶನಿಸುವ ಗುಣಗಣವಿಲ್ಲದವಗೆ. ಜ್ಞಾನದಿಂದಲೇ ಮೋಕ್ಷ ಆಗ್ತದೆ. ಆದರೆ ಆ ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ನಮ್ಮಲ್ಲಿ ಸದ್ಗುಣಗಳು ಇರಬೇಕು ಅನ್ನುವಂಥ ವಿಚಾರವನ್ನು ಶ್ರೀಮನ್ ನಿಜಗುಣೇಶ್ವರವರು ಬಹು ಸುಂದರವಾಗಿ ತಿಳಿಸ್ತಾ ಬಂದಿದ್ದಾರೆ. ನಾವು ಸದ್ಗುಣ ಸಂಪನ್ನರಾದೀವಿ ಅಂತಂದರೆ ನಮ್ಮ ಅಂತಃಕರಣ ಅನ್ನುವಂಥದ್ದು ಪರಿಶುದ್ಧವಾಗಿ, ಅಂತಃಕರಣದೊಳಗೆ ಜ್ಞಾನ ಅನ್ನುವಂಥದ್ದು ನಮಗೆ ಆಗ್ತದೆ. ಅಂತಃಕರಣ ಪರಿಪಕ್ವವಿಲ್ಲದೆ ನಾವು ಎಷ್ಟು ವರ್ಷ ಶ್ರವಣ ಮಾಡಿದ್ರೂ ಕೂಡ ನಮಗೆ ಜ್ಞಾನ ಅನ್ನುವಂಥದ್ದು ಆಗಲಾರದು ಅಂತ. ನಮ್ಮಲ್ಲಿ ಸದ್ಗುಣಗಳಿರಬೇಕು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಹೇಳುವಂಥ ಒಂದು ಸದ್ಗುಣಗಳು ಯಾವುವು ಅಂತಂದರೆ, ನಿಗಮಾಗಮದೊಳು ನಂಬುಗೆ, ನಿತ್ಯ ವಿಧಿಗಳ ನಗಲದ ಎಚ್ಚರು ಅಂತ ಹೇಳಿದರು. ಇಲ್ಲಿ ನಿಗಮ ಅಂದರೆ 4 ವೇದಗಳು ಅಂತ. ಆಗಮಗಳು ಅಂತಂದರೆ ಅವು ವಾತುಲಾದಿ 28 ದಿವ್ಯಾಗಮಗಳದಾವೆ. ಅವುಗಳಲ್ಲಿ ನಮಗೆ ವಿಶ್ವಾಸ ಅನ್ನುವಂಥದ್ದು ಇರಬೇಕು ಅಂತ. ನಂಬಬೇಕು. ವೇದಗಳಾಗಲಿ ಆಗಮಗಳಾಗಲಿ ಇವು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾವೆ. ಆ ವೇದ ವಾಕ್ಯವನ್ನು ನಮ್ಮ ಹೃದಯದೊಳಗೆ ನಾವು ಧಾರಣಾ ಮಾಡಿಕೊಂಡೀವಿ ಅಂತಂದರೆ, ಮತ್ತು ಆಗಮಗಳ ವಾಕ್ಯವನ್ನು ನಾವು ಕೇಳಿ ಅವುಗಳಲ್ಲಿ ಶ್ರದ್ಧಾ ಇಟ್ಟುಕೊಂಡು ಅದರಂತೆ ನಾವು ಆಚರಣೆ ಮಾಡಿದ್ದೀವಿ ಅಂತಂದರೆ ಅದರಿಂದ ನಾವು ಸ್ವರೂಪದ ಸಾಕ್ಷಾತ್ಕಾರವನ್ನು ಹೊಂದ್ತೀವಿ. ನಮಗೆ ನಿಜವಾದ ಭಗವದ್ ದರ್ಶನ ಅನ್ನುವಂಥದ್ದಾಗ್ತದೆ. ಅದಕ್ಕೆ ಅವುಗಳಲ್ಲಿ ನಮಗೆ ವಿಶ್ವಾಸ, ಶ್ರದ್ಧಾ ಅನ್ನುವಂಥದ್ದು ಬೇಕು ಅಂತ ಹೇಳ್ತಾರೆ. ಇಲ್ಲಿ ವೇದಗಳು ಅಂತಂದರೆ ಯಾವುದೇ ಒಬ್ಬ ಋಷಿಗಳಿಂದಲಾಗಲಿ, ಯೋಗಿಗಳಿಂದಾಗಲಿ, ಪಂಡಿತರಿಂದಾಗಲಿ, ಯಾವುದೋ ಒಬ್ಬ ಕವಿಯಿಂದ ಅದು ರಚನಾ ಮಾಡಿರುವಂಥದ್ದಲ್ಲ. ಅವು ಅಪೌರುಷೇಯ ಅಂತ ಹೇಳಿಸಿಕೊಳ್ತಾ ಇದ್ದಾವೆ. ಅಂದರೆ ಸಾಕ್ಷಾತ್ ಭಗವಂತನ ವಾಣಿ, ನಿರ್ಗುಣ ನಿರಾಕಾರವಾಗಿರತಕ್ಕಂಥ ಯಾವ ಪರಮಾತ್ಮದನಲ್ಲ, ಆ ಪರಮಾತ್ಮನ ವಾಣಿಯಿಂದ ಬಂದಿರತಕ್ಕಂಥವುಗಳು ವೇದಗಳದಾವೆ. ಅದಕ್ಕೆ ನಾವು ಅವುಗಳಲ್ಲಿ ನಾವು ಶ್ರದ್ಧೆಯನ್ನು ಇಡಬೇಕು. ನಾವು ನಂಬಿಕೆ ಅನ್ನುವಂಥದ್ದನ್ನು ಇಡಬೇಕು. ನಾವು ನಂಬಿಕೆ ಇಟ್ಟೇವಿ ಅಂತಂದರೆ ನಮಗೆ ಫಲ ಅನ್ನುವಂಥದ್ದು ಸಿಗುತ್ತದೆ. ಅವು ಎಂದೂ ನಮಗೆ ಸುಳ್ಳು ಹೇಳೋದಿಲ್ಲ. ನಮಗೆ ಸತ್ಯವಾಗಿರತಕ್ಕಂಥ ವಿಚಾರವನ್ನೇ ವೇದಗಳು, ಆಗಮಗಳು ನಮಗೆ ಉಪದೇಶ ಮಾಡುವಂಥವುಗಳಾಗಿದ್ದಾವೆ. ಆದ್ದರಿಂದ ಅವು ಎಂದಾದರೂ ಸೃಷ್ಟಿಯಾಗ್ಯಾವೇನೋ, ಅವು ಯಾವತ್ತಾದರೂ ಉತ್ಪತ್ತಿ ಆಗ್ಯಾವೇನೋ ಅಂತಂದರೆ ಇಲ್ಲ. ಅವು ಅನಾದಿ ಅದಾವೆ. ವೇದಗಳು ಅವು ಅನಾದಿ ಕಾಲದಿಂದ, ಅವುಗಳಿಗೆ ಉತ್ಪತ್ತಿ ಅನ್ನುವಂಥದ್ದೇ ಇಲ್ಲ. ಈಗ ಅಂಥ ವೇದಗಳಿಗೆ ನಾವು ಶ್ರದ್ಧೆ ಇಡಬೇಕು.
ಈಗ ಅಕಸ್ಮಾತ್ ಯಾವುದೋ ಒಂದು ಊರೊಳಗೆ ಸಂಬಂಧಿಕರು ತೀರ್ಕೊಂಡ್ರು ಅಂತಂದರೆ ನಾವು ಸೂತಕ ಬಂತು ಅಂಥೇಳಿ ತಿಳ್ಕೊತೇವೆ, ಅದನ್ನು ನಂಬ್ತೇವೆ ನಾವು. ಆ ಸೂತಕವನ್ನು ನಾವು ಕಣ್ಣಿಂದ ನೋಡಿಲ್ಲ, ಅದನ್ನು ಕೈಯಿಂದ ಮುಟ್ಟಿಲ್ಲ, ಮತ್ತು ಅದು ನಮ್ಮ ಅನುಭವಕ್ಕೂ ಕೂಡ ಬಂದಿಲ್ಲ. ಇದನ್ನು ನೋಡಿದವರು ಕೂಡ ಅಲ್ಲಿ ಯಾರೂ ಸಾಕ್ಷಿನೂ ಇಲ್ಲ. ಹೀಗಿದ್ರೂ ಕೂಡ ಅದನ್ನು ನಾವು ನಂಬ್ತೀವಿ. ಒಬ್ಬವ ಸತ್ ಸುದ್ದಿಯನ್ನು ತರ್ತಾನೆ. ಪೂರ್ವಕಾಲದಲ್ಲಿ ಯಾರಾದರೂ ತೀರ್ಕೊಂಡ್ರು ಅಂತಂದರೆ ಊರಿಂದ ಒಂದು ಆಳು ಕಳಿಸ್ತಿದ್ರು, ಅಥವಾ ತಳವಾರನೋ ಅಥವಾ ಒಬ್ಬ ಹರಿಜನ ಮನುಷ್ಯನೋ ಅದನ್ನು ಸುದ್ದಿ ತೊಗೊಂಡು ಬರ್ತಿದ್ದ. ಬಂದು ಅವನಿಗೆ ಹೇಳ್ತಿದ್ದ, ನೋಡ್ರಿ ನಿಮ್ಮ ಸಂಬಂಧಿಕರಿಂಥವರು ತೀರಿ ಹೋಗಿದ್ದಾರೆ ಅಂತ ಹೇಳಿದಾಗ ಅವಾಗ ನನಗೆ ಸೂತಕ ಬಂತು ಅಂಥೇಳಿ ಅವನು ಮಾತಿನ ಮೇಲೆ ಶ್ರದ್ಧೆ ಇಡ್ತಿದ್ದ, ನಂಬುತ್ತಾ ಇದ್ದ. ನೋಡಿ, ಸತ್ತ 1 ದಿವಸ 2 ದಿವಸ ಆಗಿರ್ತದೆ, ಅಲ್ಲಿ ತನಕ ಇವನಿಗೆ ಸೂತಕಿದ್ದಿದ್ದಿಲ್ಲ, ಸೂತಕ ಬಂದಿದ್ರೂ ಕೂಡ ಇವನಿಗೆ ತಿಳಿದಿದ್ದಿಲ್ಲ. ಯಾವಾಗ ಸುದ್ದಿ ಹೇಳಿದ ಬಳಿಕ ಅವನು ಮಾತಿನ ಮೇಲಿಂದ ಇವನಿಗೆ ಸೂತಕ ಅನ್ನುವಂಥದ್ದು ಬರುವಂಥದ್ದಾಯಿತು. ಅಂದರೆ ಅವನ ಮಾತು ನಂಬ್ತೀವಿ. ನಮಗೆ ಆ ಸುದ್ದಿ ತಂದಿರತಕ್ಕಂಥ ಒಬ್ಬ ಮನುಷ್ಯನ ಮಾತಿನ ಮೇಲೆ ನಮಗೆ ವಿಶ್ವಾಸ ಅನ್ನುವಂಥದ್ದು ಅದು. ಆದರೆ ಇಲ್ಲಿ ವೇದಗಳು, ಆಗಮಗಳು ಅವು ನಮಗೆ ಸತ್ಯವಾದ ವಸ್ತುವಿನ ಜ್ಞಾನವನ್ನು ಮಾಡಿಕೊಡ್ತಾ ಇದ್ದಾವೆ. ಆ ವಾಕ್ಯಗಳನ್ನು ನಾವು ನಂಬ್ತೀವೇನು ಅಂತಂದರೆ ಇಲ್ಲ. ಅಂದರೆ ಆ ಬಂದಿರತಕ್ಕಂಥ ಹೊಲೆನಿಗಿಂತಲೂ ಪರಮಾತ್ಮನಿನ ಕನಿಷ್ಠ ಆಗ್ಯಾನೇನು ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲಿ ಆ ಸೂತಕ ಅನ್ನುವಂಥದ್ದು ಬಂದಾಗ ನಾವು ಅದನ್ನು ಹೆಂಗೆ ನಂಬ್ತೇವೋ ಹಂಗೆ ಪರಮಾತ್ಮನಿಂದ ಉಪದೇಶಿಸಲ್ಪಟ್ಟಿರ್ತಕ್ಕಂಥ ಅವನ ವಾಣಿಯಿಂದ ಬಂದಿರತಕ್ಕಂಥ ನಾವು ವೇದ ಆಗಮಗಳಲ್ಲಿ ನಂಬಿಕೆ ಅನ್ನುವಂಥದ್ದನ್ನು ಇಡಬೇಕು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಮಹಾತ್ಮರು ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಗುರು ವೇದಾಂತ ವಾಕ್ಯೇಸು ಬುದ್ಧಿರ್ಯಾ ನಿಶ್ಚಯಾತ್ಮಿಕ ಸತ್ಯಮಿತ್ತೇವ ಸಾ ಶ್ರದ್ಧಾ ನಿಧಾನಂ ಮುಕ್ತಿ ಸಿದ್ಧಯೇ ಅಂತ ಒಂದು ಗ್ರಂಥದೊಳಗೆ ಬಹಳ ಸುಂದರವಾಗಿ ಉಪದೇಶವನ್ನು ಮಾಡಿಕೊಂಡು ಬರ್ತಾರೆ. ಗುರು ವೇದಾಂತ ವಾಕ್ಯೇಸು, ಗುರುವಿನ ವಾಕ್ಯದಲ್ಲಿ ಮತ್ತು ವೇದಾಂತದ ವಾಕ್ಯಗಳಲ್ಲಿ ಅಂತ. ವೇದಾಂತ ಅಂದರೆ ಇಲ್ಲಿ ವೇದದ ಅಂತಿಮ ಭಾಗ ಯಾವುದು? ಉಪನಿಷತ್ತುಗಳು ಅಂತ. ಆ ಉಪನಿಷತ್ತಿನ ವಾಕ್ಯಗಳದಾವು ಮತ್ತು ಗುರುವಿನ ವಾಕ್ಯ ಅನ್ನುವಂಥದ್ದದಾವು. ಗುರುಗಳು ಆ ವೇದಗಳಲ್ಲಿ ಉಪದೇಶ ಮಾಡಿರ್ತಕ್ಕಂಥ ರಹಸ್ಯವಾಗಿರುವಂಥ ತತ್ವವನ್ನೇ ನಮಗೆ ಉಪದೇಶವನ್ನು ಮಾಡ್ತಾನೆ. ಈಗ ತತ್ವಮಸಿ ಮಹಾವಾಕ್ಯ, ಇದು ವೇದಗಳಲ್ಲಿ ಬರ್ತಕ್ಕಂಥ ಒಂದು ಮಹಾವಾಕ್ಯ ಅನ್ನುವಂಥದ್ದು. ನೀನೇ ಬ್ರಹ್ಮದಿ ಅಂತ ಚಾಂದೋಗ್ಯೋಪನಿಷತ್ತಿನಲ್ಲಿ ಉದ್ದಾಲಕ ಮಹರ್ಷಿಗಳು ತನ್ನ ಮಗನಾಗಿರ್ತಕ್ಕಂಥ ಶ್ವೇತಕೇತನಿಗೆ ಉಪದೇಶವನ್ನು ಮಾಡಿದರು. 9 ದೃಷ್ಟಾಂತವನ್ನು ಕೊಟ್ಟು ಅಲ್ಲಿ ನಿರೂಪಣೆ ಮಾಡಿಕೊಂಡು ಬಂದಾರ. ನೋಡಪ್ಪ, ನೀನ ಬ್ರಹ್ಮದಿ, ತತ್ ತ್ವಂ ಅಸಿ. ತತ್ ಅಂದರೆ ಆ ಪರಬ್ರಹ್ಮ ಸ್ವರೂಪ, ತ್ವಂ ಅಂದರೆ ನೀನು, ಜೀವನಾಗಿರ್ತಕ್ಕಂಥ ನೀನು, ಅಸಿ ಅಂದರೆ ಆ ಪರಬ್ರಹ್ಮ ಸ್ವರೂಪನೇ ನೀನದಿ ಅಂಥೇಳಿ ನಮಗೆ ಭಾಗತ್ಯಾಗ ಲಕ್ಷಣ ಮೂಲಕವಾಗಿ ವಿರೋಧವಾಗಿರ್ತಕ್ಕಂಥ ವಾಚ್ಯ ಭಾಗವನ್ನು ತ್ಯಾಗ ಮಾಡಿ ಅವಿರೋಧವಾಗಿರುವಂಥ ಲಕ್ಷ್ಯ ಭಾಗವನ್ನು ಗ್ರಹಣ ಮಾಡಿ ನಮಗೆ ಅಭೇದ ದರ್ಶನವನ್ನು ಮಾಡಿಕೊಡ್ತಾರೆ. ನೀನೇ ಪರಬ್ರಹ್ಮ ಸ್ವರೂಪ ಅನ್ನುವಂಥ ಯಥಾರ್ಥ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ನಾವು ಅದನ್ನು ನಂಬಬೇಕು. ನಾನು ದೇಹಾದಿಗಳು ನಾನಲ್ಲ, ಇಂದ್ರಿಯಾದಿಗಳು ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಇವೆಲ್ಲವೂ ದೃಶ್ಯದಾವು, ಇವು ಅನಾತ್ಮದಾವು. ಇವುಗಳನ್ನು ಎದುರಿಟ್ಟು ಅರಿತಕ್ಕಂಥ ಆತ್ಮನೇ ನಾನು ಅನ್ನುವಂಥ ಮಾತನ್ನು ನಾವು ನಂಬಿದ್ದೀವಿ ಅಂತಂದರೆ ನಮಗೆ ಜ್ಞಾನ ಅನ್ನುವಂಥದ್ದಾಗ್ತದೆ. ಶ್ರದ್ಧಸ್ವ ಸೌಮ್ಯ ಅಂತ ಹೇಳ್ತಾರೆ. ನನ್ನ ಮಾತಿನೊಳಗೆ ನಿನಗೆ ಶ್ರದ್ಧಾ ಅನ್ನುವಂಥದ್ದಿರಲಿ ಅಂಥೇಳಿ ಅಲ್ಲೇ ಉದ್ದಾಲಕ ಋಷಿಗಳು ಉಪದೇಶವನ್ನು ಮಾಡಿದರು. ಅಂದರೆ ನಮಗೆ ಶ್ರದ್ಧಾ ಇದ್ರೇ ನಮಗೆ ಜ್ಞಾನ ಆಗ್ತದಂತ. ಶ್ರದ್ಧಾವಾನ್ ಲಭತೆ ಜ್ಞಾನಂ.
ಶ್ರದ್ಧೆಯುಳ್ಳವನಿಗೆ ಜ್ಞಾನೋದಯ ಆಗ್ತದೆ. ಅದಕ್ಕಿಲ್ಲೇಂದರೂ ಗುರು ವೇದಾಂತ ವಾಕ್ಯೇಶು ಬುದ್ಧಿರ್ಯಾ ನಿಶ್ಚಯಾತ್ಮಿಕ. ಗುರು ಮತ್ತು ವೇದಾಂತದ ವಾಕ್ಯಗಳಲ್ಲಿ ಇವು ನಿಶ್ಚಯವಾಗಿಯೂ ಸತ್ಯವಾಗಿದ್ದಾವೆ ಅಂತ ಈ ಬುದ್ಧಿ ಎನ್ನುವಂಥದ್ದು ಯಾರಿಗೆ ಪ್ರಾಪ್ತವಾಗ್ತದೋ ಅವರು ಇದಕ್ಕೆ ಶ್ರದ್ಧಾ ಅಂತ ಕರ್ಕೊಂಡು ಬರ್ತಾರೆ. ಯಾಕಂದರೆ ಇದು ನಮಗೆ ಮುಕ್ತಿ ಎನ್ನುವಂಥ ಧನವನ್ನು ತಂದು ಕೊಡ್ತದೆ. ನಾವು ಇದರಿಂದ ಮುಕ್ತರಾಗ್ತೀವಿ. ನಾವು ಮುಕ್ತಿ ಹೊಂದಬೇಕು ಅಂತಂದರೆ ನಮ್ಮಲ್ಲಿ ಶ್ರದ್ಧಾ ಅನ್ನುವಂಥದ್ದು ಇರಬೇಕು ಅಂಥೇಳಿ ಇಲ್ಲಿ ಮಹಾತ್ಮರು ನಮಗೆ ಉಪದೇಶವನ್ನು ಮಾಡ್ತಾರೆ. ನಾಸ್ತಿ ಶ್ರದ್ಧಾ ಸಮಂ ತೀರ್ಥಂ, ನಾಸ್ತಿ ಶ್ರದ್ಧಾ ಸಮಂ ಜ್ಞಾನಂ, ನಾಸ್ತಿ ಶ್ರದ್ಧಾ ಸಮಂ ಪುಣ್ಯಂ ಸಂಸಾರೇ ಪ್ರಾಣಿನಾಂ ನೃಪ ಅಂಥೇಳಿ ಯೋಗ ವಾಸಿಷ್ಠದಲ್ಲಿ ಬಹು ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಈ ಯಾವ ಶ್ರದ್ಧೆಗೆ ಸಮಾನವಾಗಿರ್ತಕ್ಕಂಥ ತೀರ್ಥ ಅನ್ನುವಂಥದ್ದು ಈ ಲೋಕದೊಳಗೆ ಅದೇನು? ನಾವು ತೀರ್ಥಯಾತ್ರೆ ಮಾಡ್ತೀವಿ. ತೀರ್ಥಂ ಕರೋತಿ ಇತಿ ತೀರ್ಥಂ. ಯಾವುದು ಜೀವನನ್ನು ಪುಣ್ಯಶೀಲನನ್ನಾಗಿ ಮಾಡ್ತದೆ. ನಾವು ತೀರ್ಥಯಾತ್ರೆ ಮಾಡ್ತೇವಲ್ಲ, ಅದರಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ತೊಲಗುತ್ತಾ ಇದ್ದಾವೆ. ಈ ಶ್ರದ್ಧೆಗೆ ಸಮಾನವಾಗಿರ್ತಕ್ಕಂಥ ತೀರ್ಥ ಅನ್ನುವಂಥದ್ದು ಈ ಲೋಕದೊಳಗೆ ಅದೇನು ಅಂತ ವಿಚಾರ ಮಾಡಿದರೆ ಇಲ್ಲಿ ಶ್ರದ್ಧೆಯೇ ನಿಜವಾದ ತೀರ್ಥ ಅಂತ ಹೇಳಿಸಿಕೊಡ್ತದೆ. ಹಾಗೆ ನಾಸ್ತಿ ಶ್ರದ್ಧಾ ಸಮಂ ಜ್ಞಾನಂ ಅಂದರೆ ಈ ಜ್ಞಾನಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಶ್ರದ್ಧಾ ಅನ್ನುವಂಥದ್ದು ಅದೇನು ಅಂದರೆ ಶ್ರದ್ಧಾ ಅನ್ನುವಂಥದ್ದೇ ಇಲ್ಲಿ ಯಾವ ಶ್ರೇಷ್ಠವಾದ ಜ್ಞಾನ ಅಂತ ಹೇಳಿಸ್ಕೊಳ್ತದೆ ಅಂತ. ನಾಸ್ತಿ ಶ್ರದ್ಧಾ ಸಮಂ ಜ್ಞಾನಂ, ಶ್ರದ್ಧೆಗೆ ಸಮಾನವಾದ ಜ್ಞಾನ ಈ ಲೋಕದೊಳಗೆ ಮತ್ತೊಂದಿಲ್ಲ. ಅದಕ್ಕೆ ಇಲ್ಲಿ ನಿಜವಾದ ಒಂದು ಜ್ಞಾನ ಯಾವುದಪ್ಪ ಅಂದರೆ ಶ್ರದ್ಧಾ ಅಂತ ಹೇಳಿಸ್ಕೊಳ್ತದೆ. ನಾಸ್ತಿ ಶ್ರದ್ಧಾ ಸಮಂ ಪುಣ್ಯಂ, ಶ್ರದ್ಧೆಗೆ ಸಮಾನವಾದ ಪುಣ್ಯ ಅನ್ನುವಂಥದ್ದು ಈ ಲೋಕದೊಳಗೆ ಅದೇನು? ನಾವು ಎಷ್ಟೋ ಪುಣ್ಯ ಕಾರ್ಯಗಳನ್ನು ಮಾಡ್ತೀವಿ, ದಾನ ಮಾಡ್ತೀವಿ, ಪರೋಪಕಾರ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಇನ್ನೂ ಹಲವಾರು ಪುಣ್ಯ ಕಾರ್ಯಗಳನ್ನು ಮಾಡ್ತೀವಿ. ಆದರೆ ಈ ಶ್ರದ್ಧೆಗೆ ಸಮಾನವಾಗಿರ್ತಕ್ಕಂಥ ಒಂದು ಪುಣ್ಯ ಅನ್ನುವಂಥದ್ದು ಈ ಲೋಕದೊಳಗೆ ಇಲ್ಲ. ಅದಕ್ಕೆ ಸಂಸಾರೇ ಪ್ರಾಣಿನಾಂ ನೃಪ. ರಾಜನೇ, ಈ ಸಂಸಾರದಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಈ ಶ್ರದ್ಧಾ ಅನ್ನುವಂಥದ್ದೇ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಯಾವಾಗಲೂ ಶ್ರದ್ಧೆ ಉಳ್ಳವರಾಗಬೇಕು ಅಂಥೇಳಿ ಹಿಂಗೆ ನಮಗೆ ಮಹಾತ್ಮರು ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ನಿಗಮ ಆಗಮದೊಳು ನಂಬುಗೆ. ನಿಗಮ ಅಂದ್ರೆ ವೇದಗಳಲ್ಲಿ, ಆಗಮ ಅಂತಂದರೆ ಇಲ್ಲಿ 28 ದಿವ್ಯಾಗಮಗಳಲ್ಲಿ ನಂಬುಗೆ ಇದು ಒಂದು ಶ್ರೇಷ್ಠ ಸದ್ಗುಣ ಅಂತ ಹೇಳ್ತಾರೆ. ಅವುಗಳಲ್ಲಿ ನಾವು ವಿಶ್ವಾಸ ಶ್ರದ್ಧಾ ಅನ್ನುವಂಥದ್ದು ಇಟ್ಕೊಂಡೀವಿ ಅಂತಂದರೆ ಇದಕ್ಕಿಂತಲೂ ಹೆಚ್ಚಿನ ಸದ್ಗುಣ ಅನ್ನುವಂಥದ್ದಿಲ್ಲ. ಇಂಥ ಸದ್ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು ನಮ್ಮ ಹೃದಯದೊಳಗೆ. ಇಂಥ ಶ್ರೇಷ್ಠವಾದಂಥ ಶ್ರದ್ಧಾ ಅನ್ನುವಂಥದ್ದು ನಮಗೆ ಇರಬೇಕು ಅಂತ ಹೇಳಿದರು. ನಂಬು ನಂಬೆಲೆ ಮನವೇ ನಂಬುಗೆ ಕಾರಣವು ಹಂಬಲಿಸದಿರು ಬರಿದೆ ಸಾಂಬನೊಲಿಯುವುದಕ್ಕೆ ಅಂತ ಹೇಳ್ತಾರೆ. ಸಾಂಬನೊಲಿಯುವುದಕ್ಕೆ ಅಂತಂದರೆ ನಾವು ಪರಮಾತ್ಮನನ್ನು ಒಲಿಸ್ಕೊಳ್ಬೇಕಾಗಿತ್ತು ಅಂತಂದರೆ ಇಲ್ಲಿ ನಂಬುಗೆ ಅನ್ನುವಂಥದ್ದೇ ಮೂಲ ಕಾರಣವಾಗಿದೆ ಅಂತ. ಅದಕ್ಕೆ ನಂಬು ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ. ನೀನು ಪರಮಾತ್ಮನನ್ನು ನಂಬುವಂಥವನಾಗು, ಗುರುಗಳನ್ನು ನಂಬುವಂಥವನಾಗು. ಬರೇ ನಾನು ಮುಕ್ತನಾಗಬೇಕು, ಸುಖ ಪಡಿಬೇಕು ಅಂಥೇಳಿ ನೀನು ನಂಬಲಾರ್ದೆ ಬರೇ ಹಂಬಲ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ನಿನಗೆ ಪರಮಾತ್ಮನ ಕೃಪಾ ಅನ್ನುವಂಥದ್ದು ಆಗೋದಿಲ್ಲ. ಮೊದಲು ನೀನು ನಿನ್ನಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳನ್ನು ದೂರ ಮಾಡಿಕೊಂಡು ನನಗೆ ಪರಮಾತ್ಮ ಒಲಿತಾನ, ನಾನು ಅವನನ್ನು ಪೂಜಿಸಬೇಕು, ಅವನನ್ನು ನಂಬಬೇಕು ಅಂಥೇಳಿ ಈ ಪ್ರಕಾರವಾಗಿ ದೃಢನಿಶ್ಚಯವನ್ನು ನಿನ್ನ ಮನಸ್ಸಿನೊಳಗೆ ಮಾಡಿಕೊಂಡಿ ಅಂತಂದರೆ ಪರಮಾತ್ಮ ಒಲಿತಾ ಇದ್ದಾನೆ ಅಂತ. ಬಳ್ಳೇಶ ಮಲ್ಲಾರ್ಯ ನತಿಭಕ್ತಿಯಿಂದಳೆವ ಬಳ್ಳವನೇ ಶಿವನೆಂದು ಪೂಜಿಸಲ್ಕೆ
ಬಳ್ಳದೊಳೆ ಶಿವನು ನಿಜರೂಪ ತೋರುತ್ತವನ ಸುಳ್ಳಲ್ಲ ಕೈಲಾಸ ಕೊಯ್ದನದರಿಂದ ಅಂತ ಸರ್ಪಭೂಷಣ ಶಿವಳವರು ಹೇಳ್ತಾ ಇದ್ದಾರೆ. ಬಳ್ಳೇಶ ಮಲ್ಲಾರಿ ಅನ್ನುವಂಥವನು ಭಕ್ತಿಯಿಂದ ಈ ಧಾನ್ಯವನ್ನು ಅಳಿಯುವಂಥ ಒಂದು ಬಳ್ಳ ಅನ್ನುವಂಥದ್ದು ಏನದಲ್ಲ ಅದನ್ನು ಶಿವ ಅಂಥೇಳಿ ಪೂಜಾ ಮಾಡಿದ, ಬಹಳ ಭಕ್ತಿಯಿಂದ ಮಾಡಿದ. ಅವನಿಗೆ ಭಕ್ತಿಯೊಳಗೆ ಮೆಚ್ಚಿ ಆ ಬಳ್ಳದೊಳಗೆ ಶಿವ ಏನು ಮಾಡಿದ ಅಂತಂದರೆ ತನ್ನ ನಿಜರೂಪವನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ. ಅವನಿಗೆ ಕೈಲಾಸ ಪ್ರಾಪ್ತಿ ಅನ್ನುವಂಥದ್ದಾಗುವಂಥದ್ದಾಯಿತು. ನೋಡಿರಿ, ಅದರ ಮೇಲೆ ಅವನು ಶ್ರದ್ಧಾ, ಆ ಬಳ್ಳವನ್ನೇ ಶಿವ ಅಂತ ನಂಬಿದ್ದಕ್ಕೆ ಅದರಲ್ಲಿ ಹೆಂಗೆ ಶಿವ ಪ್ರಕಟನಾಗಿ ಅವನಿಗೆ ಕೈಲಾಸ ಪ್ರಾಪ್ತಿಯನ್ನು ಮಾಡಿಕೊಟ್ಟನೋ ಹಂಗೆ ನಾವು ಕೂಡ ಗುರುವಿನಲ್ಲಿ ಪರಮಾತ್ಮನಲ್ಲಿ ಶ್ರದ್ಧಾ ಇಟ್ಕೊಂಡೀವಿ ಅಂತಂದರೆ, ನಂಬಿಕೆಯನ್ನು ಇಟ್ಕೊಂಡೀವಿ ಅಂತಂದ್ರೆ ಪರಮಾತ್ಮ ನಮಗೆ ಒಲಿತಾ ಇದ್ದಾನೆ. ಒಂದು ಕುರುಡಿ ಕೊಟಾರ ಅಂತ ಒಂದು ಹುಳ ಇರ್ತದೆ. ಒಂದು ದುಂಬಿ ಏನು ಮಾಡ್ತದೆ ಅಂಥೇಳಿ ಏನು ಮಾಡ್ತದೆ ಅಂತಂದ್ರೆ ಅದು ಝೇಂಕಾರವನ್ನು ಮಾಡ್ತಾ ಬರ್ತದೆ. ಯಾವಾಗ ಆ ಕುರುಡಿ ಕುಟಾರ ಅನ್ನುವಂಥ ಹುಳ ಆ ನಾದವನ್ನು ಕೇಳುವುದರಲ್ಲಿ ತನ್ನ ತಲೆಯನ್ನು ಮ್ಯಾಲೆ ಎತ್ತುತ್ತದೋ ಅದನ್ನು ತಗೊಂಡು ಬರ್ತದೆ ದುಂಬಿ ಅನ್ನುವಂಥದ್ದು. ಒಂದು ಮಣ್ಣಿನ ಗೂಡನ್ನು ಕಟ್ಟಿ ಅದರೊಳಗೆ ಇಡ್ತದೆ. ಪ್ರತಿ ದಿವಸ ಅದು ನಾದವನ್ನು ಮಾಡ್ತದೆ. ಆ ದುಂಬಿ ಎನ್ನುವಂಥದ್ದು ನಾದವನ್ನು ಮಾಡ್ತದೆ. ಆ ಕುರುಡಿ ಕುಟಾರ ಹಸಿರು ಹುಳ ಅನ್ನುವಂಥದ್ದು ವಾಸ್ತವಿಕವಾಗಿ ಅದು ದುಂಬೇನು ಅಂತಂದರೆ ಇಲ್ಲ. ಅದು ಪ್ರತಿ ದಿವಸ ತನ್ನ ಒಂದು ಚುಂಚಿನಿಂದ ಚುಚ್ಚಿ ಅದಕ್ಕೆ ನೋವು ಮಾಡಿ ಆ ನಾದವನ್ನು ಮಾಡ್ತಾ ಇರಬೇಕಾದ್ರೆ ಆ ನಾದವನ್ನು ಕೇಳ್ತಾ ಕೇಳ್ತಾ ಅದು ದುಂಬಿಯೇ ಆಗಿ ಹೊರಗೆ ಬರ್ತದೆ ಅಂತ. ಅದಕ್ಕಂತಾರೆ ದುಂಬಿ ಪಿಡಿದಿಯ ಪುಳು ದುಂಬಿಯನೇ ನೆನೆದು ದುಂಬಿಯೇ ತಾನಾಗಿ ತೋರುವಂತೆ ಶಂಭುಗುರು ಸಿದ್ಧನ ಪದಾಂಬುಜವ ನೆಡೆಬಿಡದೆ ನಂಬಿರರು ನಿಜ ಮೋಕ್ಷ ಒಪ್ಪುದದರಿಂದ. ಸರ್ಪಭೂಷಣಗಳು ಹೇಳ್ತಾ ಇದ್ದಾರೆ, ಶಿವಿಗಳವರು ಹೇಳ್ತಾ ಇದ್ದಾರೆ, ಆ ದುಂಬಿಯನ್ನು ಹಿಡ್ಕೊಂಡ್ರೆ ದುಂಬಿ ಯಾವುದು ಹುಳವನ್ನು ಹಿಡ್ಕೊಂಡಿರ್ತಕ್ಕಂಥ ದುಂಬಿ ಎನ್ನುವಂಥದ್ದು ಹೆಂಗೆ ಅದು ತನ್ನ ಒಂದು ಮನೆಯೊಳಗೆ ಇಟ್ಟುಕೊಂಡು ನಾದವನ್ನು ಮಾಡಿ ಅದು ಆ ಹುಳವನ್ನು ಏನು ಮಾಡ್ತದೆ ದುಂಬಿಯನ್ನಾಗಿ ಮಾಡಿಬಿಡ್ತದಂತ. ಅದು ಆ ಹುಳ ದುಂಬಿಯನ್ನು ನೆನೆದು ಅದರ ಸ್ಮರಣೆ ಮಾಡಿ 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 ಕೊನೆಗದು ದುಂಬಿಯೇ ಆಗಿ ಹೊರಗೆ ಬರ್ತದೆ. ಹಾಗೆ ಶಂಭುಗುರು ಸಿದ್ಧನ ಪದಾಂಬುಜವ ನೆಡವಿಡದೆ. ಹಾಗೆ ನಾವು ಕೂಡ ಇಲ್ಲಿ ಶಂಭು ಅಂತಂದರೆ ಯಾರು? ಪರಮಾತ್ಮ. ಆ ಪರಮಾತ್ಮನ ಪಾದ ಕಮಲಗಳನ್ನು ಎಡೆಬಿಡದೆ ಸದಾ ಕಾಲದೊಳಗೆ ನಾವು ನಂಬಿದ್ದೀವಿ ಅಂತಂದರೆ, ನಂಬಿ ಅವನನ್ನು ಧ್ಯಾನಿಸಿದ್ದಾದರೆ ಪೂಜಿಸಿದ್ದಾದರೆ ನಮಗೆ ನಿಜವಾದ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ ಅನ್ನುವಂಥ ಮಾತನ್ನು ಸರ್ಪಭೂಷಣ ಶ್ರೀಗಳವರು ಕೈವಲ್ಯ ಕಲ್ಪಲ್ಲೋ ಅಲ್ಲಿ ಭಾಳ ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡಿಕೊಂಡು ಬಂದವರಾಗಿದ್ದಾರೆ. ಅದಕ್ಕೆ ಇಲ್ಲಿ ಭಗವಂತ ಹೇಳಿದಂತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾವನಿಗೆ ಶ್ರದ್ಧೆ ಅನ್ನುವಂಥದ್ದು ಅವನು ಮಾತ್ರ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಗುರುಶಾಸ್ತ್ರಗಳಿಂದ ನಮಗೆ ಜ್ಞಾನ ಆಗಬೇಕಾಗಿತ್ತು ಅಂತಂದರೆ ನಾವು ಶ್ರದ್ಧೆ ಉಳ್ಳವರಾಗಬೇಕು. ಶ್ರದ್ಧೆಯಿಂದಲೇ ನಮಗೆ ಫಲ ಅನ್ನುವಂಥದ್ದು ದೊರಕ್ತದ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಮತ್ತು ನಾವೇನಾದರೂ ಸಂಶಯ ಮಾಡ್ಕೊಂಡೀವಿ ಅಂತಂದ್ರೆ ಆ ಉದಂಕ ಬ್ರಾಹ್ಮಣನ ಗತಿ ಆಗ್ತದೆ ಅಂತ ಹೇಳ್ತಾರೆ. ಉದಂಕ ಬ್ರಾಹ್ಮಣ ಏನೋ ಭಾಳ ಘೋರವಾದ ತಪಸ್ಸು ಮಾಡಿದ. ಅವನ ತಪಸ್ಸಿಗೆ ದೇವೇಂದ್ರ ಅಮೃತವನ್ನು ತಗೊಂಡು ಬಂದ. ಆದರೆ ಅವನು ಚಾಂಡಾಲ ವೇಷದೊಳಗೆ ಬಂದ. ಚಾಂಡಾಲ ವೇಷದೊಳಗೆ ಬಂದು ಅದು 4-6 ನಾಯಿ ತೊಗೊಂಬಂದಿದ್ದ. ಮೂತ್ರ ಸ್ಥಾನದೊಳಗೆ ಆ ಒಂದು ಮಣ್ಣಿನ ಪಾತ್ರೆಯೊಳಗೆ ಆ ಅಮೃತವನ್ನು ತಗೊಂಡು ಬಂದಿದ್ದ. ಯಾಕಂದರೆ ನಾನು ಅಮೃತವನ್ನು ಪಾನ ಮಾಡಿ ಇಲ್ಲಿ ಅಮರನಾಗಬೇಕು ಅನ್ನುವಂಥ ಉದ್ದೇಶದಿಂದ ಅವನು ತಪಸ್ಸಿನಲ್ಲಿ ನಿರತನಾಗಿದ್ದ. ಆ ಉದಂಕ ಬ್ರಾಹ್ಮಣನ ತಪಸ್ಸಿಗೆ ಮೆಚ್ಚಿ ಇಲ್ಲಿ ದೇವೇಂದ್ರ ಅದನ್ನು ಕೊಡಾಕ ಬಂದಾನ. ಉದಂಕ ಬ್ರಾಹ್ಮಣ ಹೇಳಿದ, ನೋಡು ನಾನು ದೇವಲೋಕದ ದೇವೇಂದ್ರ ಬಂದಿದ್ದೀನಿ, ನಿನಗೆ ಅಮೃತ ಬೇಕಾಗೈತೆಲ್ಲ, ಅಮೃತ ತೊಗೊಂಡು ಬಂದೀನಿ, ಇದನ್ನು ತಗೋ ಸ್ವೀಕಾರ ಮಾಡು ಅಂತಂದ. ನೀ ಹೆಂಗೆ
ಆ ದೇವೇಂದ್ರ ಆಗ್ತಿ? ನೀನು ಯಾರೋ ಒಬ್ಬ ಚಾಂಡಾಲದಿ. ನೀನು ತಂದಿರ್ತಕ್ಕಂಥದ್ದು ಇದು ಅಮೃತ ಅಂತ ನಾ ಹೆಂಗೆ ನಂಬಲಿ? ಅದು ಮೂತ್ರಸ್ಥಾನದಲ್ಲಿ ಕಟ್ಕೊಂಡು ಬಂದು, ಅದು ಯಾವುದೋ ಒಂದು ಹಾಳು ಮಣ್ಣಿನ ಪಾತ್ರೆ ತೊಗೊಂಡು ಬಂದು, ಇದು ನಿಜವಾಗಿ ಇದು ಮೂತ್ರಣದ ಹೊರತು ಇದು ನಿಜವಾದ ಅಮೃತ ಅನ್ನುವಂಥದ್ದಲ್ಲ ಅಂತ ಅದನ್ನು ತಿರಸ್ಕಾರ ಮಾಡಿದ. ದೇವೇಂದ್ರ ಪರಿಪರಿಯಾಗಿ ಕೇಳ್ತಾ ಇದ್ದಾನಿಲ್ಲ, ನೀ ಮಾಡಿದ ತಪಸ್ಸಿಗೆ ಮೆಚ್ಚಿ ನಾನು ಅಮೃತವನ್ನು ತಗೊಂಡು ಬಂದಿದ್ದೀನಿ, ನಂಬು, ನನ್ನ ಮಾತನ್ನು ನಂಬು ಅಂತಂದ್ರೆ ಅವನಿಗೆ ನಂಬಿಕೆ ಬರಲಿಲ್ಲ. ಆ ಉದಂಕ ಬ್ರಾಹ್ಮಣ ಅಂಥ ಘೋರವಾಗಿರೋ ತಪಸ್ಸು ಮಾಡಿ ಸಾಕ್ಷಾತ್ ದೇವೇಂದ್ರನೇ ಬಂದಿದ್ರೂ ಕೂಡ ಅವನನ್ನು ಒಬ್ಬ ಚಾಂಡಾಲ ಅಂತ ತಿಳ್ಕೊಂಡಿದ್ದರಿಂದ ಅವನಿಗೆ ದೊರಕಬೇಕಾಗಿರ್ತಕ್ಕಂಥ ಅಮೃತ ಅವನಿಗೆ ಸಿಗಲಿಲ್ಲ. ವಿಶ್ವಾಸ ಹಿಡದೇ ಇದ್ದಿದ್ದರಿಂದ ದೇವೇಂದ್ರ ವಾಪಸ್ ಹೋಗಿಬಿಟ್ಟ. ಹಾಗೆ ಇಲ್ಲಿ ನಾವು ಕೂಡ ಅನೇಕ ವೇದಗಳನ್ನು ಓದ್ತೀವಿ, ಶಾಸ್ತ್ರಗಳನ್ನು ಓದ್ತೀವಿ, ಗುರುಗಳ ಉಪದೇಶವನ್ನು ಕೇಳ್ತೀವಿ. ಅವುಗಳಲ್ಲಿ ಶ್ರದ್ಧಾ ಇಲ್ಲದೆ ಹೋದರೆ, ನಂಬಿಕೆ ಇಲ್ಲದೆ ಹೋದರೆ ನಮಗೆ ಜ್ಞಾನವೇ ಪ್ರಾಪ್ತಿಯಾಗುವುದಿಲ್ಲ ಅಂಥೇಳಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದೇವೇ ಚ ವೇದೇ ಚ ಗುರೌ ಮಂತ್ರೇ ತೀರ್ಥೇ ಮಹಾತ್ಮನ್ಯಪಿ ಭೇಷಜೇ ಚ ಶ್ರದ್ಧಾ ಭವತ್ಯಸ್ಯ ಯಥಾ ಯಥಾನ್ ತಥಾ ತಥಾ ಸಿದ್ಧಿರುದೇತಿ ಪುರುಷಾಂ ಅಂತ ಒಂದು ಕಡೆಯಲ್ಲಿ ಬಹಳ ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ದೇವೇ ಚ ವೇದೇ ಚ ಗುರೌ ಮಂತ್ರೇ, ದೇವರಲ್ಲಿ ಮತ್ತು ವೇದಗಳಲ್ಲಿ, ಗುರುಗಳಲ್ಲಿ ಮತ್ತು ಮಂತ್ರಗಳಲ್ಲಿ ನಾವು ಮತ್ತು ತೀರ್ಥಗಳಲ್ಲಿ ಅಥವಾ ವೈದ್ಯರಲ್ಲಿ ಇವರಲ್ಲಿ ನಾವು ಶ್ರದ್ಧೆ ಅನ್ನುವಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾರೆ. ನಾವು ಯಾವ್ಯಾವ ರೀತಿ ಭಾವನಾ ಮಾಡ್ಕೊತ ಹೋಗ್ತೀವಿ, ಶ್ರದ್ಧಾ ಮಾಡ್ಕೊತ ಹೋಗ್ತೀವಿ ಅದೇ ರೀತಿಯಾಗಿರ್ತಕ್ಕಂಥ ಸಿದ್ಧಿ ಅನ್ನುವಂಥದ್ದು ನಮಗೆ ದೊರಕ್ತದೆ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಮಹಾತ್ಮರು ಉಪದೇಶವನ್ನು ಮಾಡುವಂಥವರಾಗಿದ್ದಾರೆ. ಅದಕ್ಕಿಲ್ಲಿ ಶ್ರದ್ಧಾ ಅನ್ನುವಂಥದ್ದು ಭಾಳ ಮುಖ್ಯವಾಗಿರತಕ್ಕಂಥದ್ದು. ಅಂಥ ಶ್ರದ್ಧೆಯನ್ನು ನಾವು ಗುರು ಮತ್ತು ಶಾಸ್ತ್ರವಾಕ್ಯಗಳಲ್ಲಿ ನಾವು ಇಟ್ಟುಕೊಂಡಿದ್ದಾದರೆ ನಮಗೆ ಶ್ರೇಷ್ಠವಾಗಿರತಕ್ಕಂಥ ಫಲ ಅನ್ನುವಂಥದ್ದು ದೊರೀತದೆ. ನಮಗೆ ಶೀಘ್ರವಾಗಿ ಭಗವಂತನ ಒಂದು ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗ್ತದೆ ಅಂತ ಹೇಳ್ತಾರೆ. ಒಂದಿಬ್ಬರು ತಪಸ್ವಿಗಳು ಅರಣ್ಯದೊಳಗೆ ತಪಸ್ಸು ಮಾಡಲಿಕ್ಕೆ ಕುಳಿತಿದ್ದರು. ಅವರಿಬ್ಬರಿಗೂ ಬಹುದೂರ ಅಂತರ, ಅಂದ್ರೆ ಸುಮಾರು 1 ಕಿಲೋಮೀಟರ್ ಅಂತರದಲ್ಲಿ ಇಬ್ಬರು ತಪಸ್ವಿಗಳು ಕುಳಿತಿದ್ದರು. ಘೋರವಾಗಿರತಕ್ಕಂಥ ತಪಸ್ಸನ್ನು ಮಾಡಲಿಕ್ಕತ್ತಿದ್ದರು. ಒಂದು ಸಲ ನಾರದ ಮುನಿಗಳು ಬರ್ತಾ ಇದ್ದಾರೆ. ಆ ತಪಸ್ವಿಗೆ ಮೊದಲ ಒಬ್ಬ ತಪಸ್ವಿಗೆ ಭೇಟಿಯಾದರು. ಆ ತಪಸ್ವಿಯನ್ನು ಕುರಿತು ಕೇಳ್ತಾ ಇದ್ದಾರೆ, ಏನಪ್ಪ ನೀನು ತಪಸ್ಸು ಮಾಡ್ತಾ ಇದ್ದೀಯಲ್ಲ, ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಿ? ಇಲ್ಲ, ಶ್ರೀಮನ್ನಾರಾಯಣನ ಕುರಿತು ನಾನು ತಪಸ್ಸನ್ನುವಂಥದ್ದನ್ನು ಮಾಡ್ತೀನಿ. ಏನ ಪರಮಾತ್ಮನಿಗೆ ಒಂದು ಸ್ವಲ್ಪ ಕರುಣ ಅನ್ನುವಂಥದ್ದಿಲ್ಲ. ಎಷ್ಟು ವರ್ಷ ಆಯ್ತು ನಾನು ಘೋರ ತಪಸ್ಸು ಮಾಡ್ತೀನಿ, ಇನ್ನೂ ಅವ ಬರೋವಲ್ಲ, ನೀವ್ಯಾರು, ಎಲ್ಲಿಂದ ಬಂದ್ರಿ ಅಂತ ಕೇಳಿದ ಋಷಿ. ಇಲ್ಲ, ನಾನು ವೈಕುಂಠದಿಂದಲೇ ಬಂದೀನಿ, ಶ್ರೀಮನ್ನಾರಾಯಣ ದರ್ಶನ ಮಾಡಿಕೊಂಡು ಬಂದೀನಿ ಅಂತಂದ. ಹಾಗಾದ್ರೆ ನೀವು ವೈಕುಂಠಕ್ಕೆ ಹೋದ್ರೆ ಕೇಳ್ಕೊಂಡು ಬರ್ರಿ, ನಿಮ್ಮ ನಾರಾಯಣನಿಗೆ ಯಾವಾಗ ದರ್ಶನ ಕೊಡ್ತಾನ ಅಂತ ಕೇಳ್ಕೊಂಡು ಬರ್ರಿ. ನನಗೂ ತಪಸ್ಸು ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟದ, ಎಷ್ಟು ದಿವಸ ಆದ್ರೂ ಪರಮಾತ್ಮ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಆದರೂ ಕರುಣಾ ಬೇಡವೇ, ಹಾಗೆ ಹೀಗೆ ಅಂತ ನಾರಾಯಣ ಬಗ್ಗೆ ಏನೇನೋ ಮಾತಾಡಿದ. ಆವಾಗ ಆಯ್ತಪ್ಪ, ಕೇಳ್ಕೊಂಡು ಬರ್ತೀನಿ, ನಿನಗೆ ಯಾವಾಗ ಭಗವಂತನ ದರ್ಶನ ಆಗ್ತದೆ ಅನ್ನೋದನ್ನು ವಿಚಾರ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ. ಮುಂದೆ 2ನೇ ತಪಸ್ವಿ ಕುಳಿತಿದ್ನಲ್ಲ, ಅವನಲ್ಲಿ ಬಂದು ಏ ಋಷಿಗಳೇ, ತಾವು ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದೀರಿ, ಎಷ್ಟು ವರ್ಷದಿಂದ ತಪಸ್ಸು ಮಾಡ್ತಾ ಇದ್ದೀರಿ ಅಂತಂದಾಗ, ಬಹು ದಿವಸದಿಂದ ಆ ಭಗವಂತನ ಕೃಪೆಯನ್ನು ಪಡಿಬೇಕು, ಅವನ ದರ್ಶನವನ್ನು ಮಾಡಿಕೊಂಡು ನಾನು ಮುಕ್ತನಾಗಬೇಕು ಅಂಥೇಳಿ ಭಾಳ ಹಂಬಲದಿಂದ ತಪಸ್ಸನ್ನು ಮಾಡ್ತಾ ಇದ್ದೀನಿ. ಆ ಭಗವಂತನ ಕೃಪೆ ಯಾವಾಗ ಆಗ್ತದೋ ಆಗಲಿ, ಅವನು ನಂಬೀನಿ, ಅವನ ಮೇಲೆ ನಾನು ವಿಶ್ವಾಸವನ್ನು ಇಟ್ಕೊಂಡೀನಿ.
ನಾನು ಘೋರವಾಗಿ ತಪಸ್ಸು ಮಾಡಿ ಅವನ ದರ್ಶನ ಪಡಿಬೇಕನ್ನುವಂಥ ಒಂದು ಇಚ್ಛಾ ಅನ್ನುವಂಥದ್ದು ನನಗೆ ಅದ. ತಾವು ಬಂದಿದ್ದು ತಾವು ಯಾರು ಎಲ್ಲಿಂದ ಬಂದ್ರಿ ಅಂತಂದಾಗ, ಇಲ್ಲ ನಾನು ವೈಕುಂಠದಿಂದ ಬಂದಿದ್ದೀನಿ, ಶ್ರೀಮನ್ನಾರಾಯಣ ದರ್ಶನ ಪಡ್ಕೊಂಡು ಬಂದಿದ್ದೀನಿ ಅಂದಾಗ, ಹಾಗಾದರೆ ನೀವು ವೈಕುಂಠಕ್ಕೆ ಹೋದರೆ ಆ ಭಗವದ್ ದರ್ಶನ ಯಾವಾಗ ಆಗ್ತದೆ ಇದನ್ನು ಕೇಳ್ಕೊಂಡು ಬರ್ರಿ, ಅವನ ಕರುಣೆಯನ್ನು ಪಡೆಯೋಲಿಕ್ಕೆ ನಾನು ಭಾಳ ಹಂಬಲ ಪಡ್ತಾ ಇದ್ದೀನಿ ಅಂಥೇಳಿ ಅಂದಾಗ, ಆಗಲಿ ಅಂಥೇಳಿ ನಾರದರು ಒಪ್ಪಿಕೊಂಡ್ರು. ವೈಕುಂಠಕ್ಕೆ ಹೋದರು. ವೈಕುಂಠದೊಳಗೆ ಶ್ರೀಮನ್ನಾರಾಯಣನಿಗೆ ಹೇಳಿದರು, ಭೂಲೋಕದೊಳಗೆ ಇಬ್ಬರು ತಪಸ್ವಿಗಳು ನಿನ್ನನ್ನೇ ಕುರಿತು ತಪಸ್ಸು ಮಾಡ್ತಾ ಇದ್ದಾರ. ಅವರು ನಿನ್ನ ದರ್ಶನವನ್ನು ಪಡೀಲಿಕ್ಕೆ ಉತ್ಸುಕರಾಗಿದ್ದಾರೆ, ಘೋರವಾದ ತಪಸ್ಸನ್ನು ಮಾಡಲಿಕ್ಕತ್ತಿದ್ದಾರೆ. ಅವ್ರಿಗೆ ಯಾವಾಗ ನಿನ್ನ ದಿವ್ಯ ದರ್ಶನ ಅನ್ನುವಂಥದ್ದು ಆಗ್ತದೆ ಅಂಥೇಳಿ ಕೇಳಿದರು ನಾರದರು. ಆವಾಗ ಶ್ರೀಮನ್ನಾರಾಯಣ ಹೇಳ್ತಾನೆ, ನೀವು ಮೊದಲನೇ ತಪಸ್ವಿಗೆ ಭೇಟಿಯಾಗಿದ್ದೆಲ್ಲ, ಅವನಿಗೆ ಒಂದು 100 ಜನ್ಮಕ್ಕೆ ನನ್ನ ದರ್ಶನ ಆಗ್ತದೆ ಅಂತ ಹೇಳು. ಒಂದು 100 ಜನ್ಮ ಪಡ್ಕೊಂಡು ಬಳಕ ದರ್ಶನ ಆಗ್ತದೆ ಅಂತ ತಿಳಿಸು. ಮತ್ತು ಎರಡನೇ ಋಷಿ ಭೇಟಿಯಾಗಿದ್ನಲ್ಲ, ಅವನಿಗೆ ಅವ ಯಾವ ಮರದ ಕೆಳಗೆ ಕುಳಿತು ತಪಸ್ಸು ಮಾಡ್ಲಿಕ್ಕೆ ಹತ್ತಿದಾನಲ್ಲ, ಅದರೊಳಗೆ ಎಷ್ಟು ಎಲೆಗಳದಾವ ನೋಡು, ಅಷ್ಟು ಜನ್ಮಗಳಾದ ಬಳಿಕ ಅವನಿಗೆ ದರ್ಶನ ಕೊಡ್ತೀನಿ ಅಂತ ತಿಳಿಸು ಅಂತ ನಾರದರಿಗೆ ಶ್ರೀಮನ್ನಾರಾಯಣ ತಿಳಿಸಿದ. ಆವಾಗ ಅವರಂದರು, ಅವರು ಇದೇ ಜನ್ಮದಲ್ಲಿ ಪಡಿಬೇಕಂಥೇಳಿ ಪಾಪ ತಪಸ್ಸು ಮಾಡ್ತಾಯಿದ್ರು, ಇನ್ನು ಒಬ್ಬರಿಗೆ 100 ಜನ್ಮ, ಮತ್ತೊಬ್ಬನಿಗೆ ಆ ಮರದಲ್ಲಿರ್ತಕ್ಕಂಥ ಎಲೆಗಳು ಎಷ್ಟದೋ ಅಷ್ಟು ಜನ್ಮಗಳ ನಂತರ ಭಗವದ್ ದರ್ಶನ ಆಗ್ತದಂತಂದ್ರೆ ಈ ವಿಷಯವನ್ನು ಹೆಂಗೆ ತಿಳಿಸ್ಬೇಕು? ಆಗಲಿ, ಭಗವಂತ ಹೇಳಿದಾನಲ್ಲ, ಹೋಗಿ ಅವರಿಗೆ ವಿಷಯ ತಿಳಿಸೋದೇ ಸರಿ ಅಂಥೇಳಿ ನಾರದರು ಭೂಲೋಕಕ್ಕೆ ಬರ್ತಾ ಇದ್ದಾರೆ. ಆ ಮೊದಲೇನು ತಪಸ್ಸಿನಲ್ಲಿ ಕುಳಿತಿದ್ನಲ್ಲ, ಆ ತಪಸ್ವಿ ಹತ್ರ ಬಂದರು. ಆವಾಗ ಋಷಿಗಳಿಗೆ ಸಂತೋಷ ಆಯಿತು. ನಾರದರೆ ವೈಕುಂಠಕ್ಕೆ ಹೋಗಿದ್ರಿ, ಭಗವಂತ ನನಗೆ ಯಾವಾಗ ದರ್ಶನ ಕೊಡ್ತಾ ಇದ್ದಾನೆ ಅಂತ ಭಾಳ ಆತುರದಿಂದ ಕೇಳಿದರು. ಕೇಳಿದಾಗ ಆವಾಗ ನಾರದ ಮುನಿಗಳು ಹೇಳ್ತಾರೆ, ಶ್ರೀಮನ್ನಾರಾಯಣ ನಿನಗೆ ಈ ಜನ್ಮದಲ್ಲಿ ಮುಕ್ತಿ ಇಲ್ಲ ಅಂತ ಹೇಳಿದಾನೆ, ಇನ್ನೂ ಒಂದು 100 ಜನ್ಮಗಳನ್ನು ನಿಗದಿಸಬೇಕು. 100 ಜನ್ಮ ಆದ ಬಳಿಕ ಅವನ ದರ್ಶನ ಅನ್ನುವಂಥದ್ದು ನನಗೆ ಪ್ರಾಪ್ತವಾಗ್ತದೆ ಅಂತಂದಾಗ ಆ ಋಷಿಗೆ ಭಾಳ ಕೋಪ ಬಂದುಬಿಡ್ತು, ಭಾಳ ಸಿಟ್ಟು ಬಂತು. ಏನು ನಿನ್ನ ಆ ಪರಮಾತ್ಮನಿಗೆ ಸ್ವಲ್ಪ ದಯ ಇಲ್ಲೇನು? ನಾ ಇಷ್ಟೆಲ್ಲ ಮಳೆ ಚಳಿ ಬಿಸಿಲು ಗಾಳಿ ಅನ್ನೋದೆಷ್ಟು ಘೋರವಾದ ತಪಸ್ಸು ಮಾಡಿದ್ರೂ ಕೂಡ ಪರಮಾತ್ಮ ಈ ಜೀವನದಲ್ಲಿ ಒಲಿಯುವುದಿಲ್ಲೇನು? ಸರಿ, ನಿನ್ನ ಪರಮಾತ್ಮ ನಿನ್ನ ವೈಕುಂಠವಲ್ಲೇ ಇರಲಿ, ನಿನ್ನ ಪರಮಾತ್ಮ ಇಲ್ಲಂತೆ ಸಿಟ್ಟಿಗೇರಿ ಬೈದು ಈ ತಪಸ್ಸ ಬೇಡ ಅಂಥೇಳಿ ಅಲ್ಲಿಂದ ಬಿಟ್ಟರು. ಆ ತಪಸ್ಸು ಮಾಡೋದು ಬಿಟ್ಟು ತನ್ನ ಸ್ವಗ್ರಾಮಕ್ಕೆ ಹೋಗಿಬಿಟ್ನಂತ. ಆವಾಗಂದ, ಇನ್ನು ಇವಂದೇ ಇಷ್ಟ ಆಯಿತು, ಇನ್ನು ಎರಡನೇ ಋಷಿ ಇನ್ನು ಅವ ಏನಂತಾನೋ ನೋಡೋಣ ಅಂಥೇಳಿ ಬಂದ. ಎರಡನೇ ಮಹರ್ಷಿಗಳ ಸಮೀಪ ಬಂದು ನಾರದರು ಹೇಳ್ತಾ ಇದ್ದಾರೆ, ಮಹರ್ಷಿಗಳೇ, ನಾನು ವೈಕುಂಠದಿಂದ ಬಂದೀನಿ ಅಂತಂದಾಗ ಆ ಋಷಿಗಳಿಗೆ ಭಾಳ ಖುಷಿಯಾಯಿತು. ಶ್ರೀಮನ್ನಾರಾಯಣ ನಿಮಗೆ ದರ್ಶನ ಕೊಟ್ಟನೇನು, ಏನು ಹೇಳಿದ ಅಂತಂದಾಗ, ಹೌದು, ನೀ ಹೇಳಿದಂತೆ ನಾನು ಪರಮಾತ್ಮನಲ್ಲಿ ಕೇಳಿದೆ, ತಪಸ್ನಿರತನಾಗಿದ್ದಾನೆ, ಆವಾಗ ಅವನಿಗೆ ಯಾವಾಗ ಮುಕ್ತಿ ಸಿಗ್ತದೆ, ಯಾವಾಗ ನಿನ್ನ ದಿವ್ಯ ದರ್ಶನ ಆಗ್ತದೆ ಅಂತ ನಾನು ಕೇಳಿದೆ. ಆವಾಗ ಶ್ರೀಮನ್ನಾರಾಯಣ ಏನು ಹೇಳಿದ ಅಂತಂದ್ರೆ, ಈಗೇನು ದೊಡ್ಡೊಂದು ಮರದ ಕೆಳಗೆ ನೀ ತಪಸ್ಸಿ ಕುಳಿತಿರಲ್ಲ, ಈ ಮರದೊಳಗೆ ಎಷ್ಟು ಎಲೆಗಳದಾವು, ಅಷ್ಟು ಎಲೆಗಳು, ಅಷ್ಟು ಜನ್ಮಗಳು, ಲಕ್ಷಗಟ್ಟಲೆ ಎಲೆಗಳದಾವು, ಅಷ್ಟೊಂದು ಜನ್ಮಗಳಾದ ಬಳಿಕ ನಿನಗೆ ನಾರಾಯಣ ದರ್ಶನ ಆಗ್ತದೆ ಅಂತಂದಾಗ ಅವನು ಹರುಷದಿಂದ ಕುಣಿದಾಡ್ಲಿಕ್ಕತ್ತಿದ. ಅಂತೂ 1,00,000 ವರ್ಷ ಆದ ಬಳಿಕ ಆದರೂ ನನಗೆ ಮುಕ್ತಿ ಆಗ್ತದಲ್ಲ, ಶ್ರೀಮನ್ನಾರಾಯಣ ಬಂದು ನನಗೆ ದರ್ಶನ ಕೊಡ್ತಾನಲ್ಲ ಅಂಥೇಳಿ ಅವನಿಗೆ ವಿಶ್ವಾಸ, ನಂಬಿಕೆ, ಶ್ರದ್ಧೆಯಿಂದ ಅವ ಏನಂತಾನಂದ್ರೆ, ಬರಲಿ, ನಾನು ಇನ್ನೂ 10 ಲಕ್ಷ ಆಗಲಿ, ಎಷ್ಟೇ ವರ್ಷಗಳಾಗಲಿ ನಾನು ತಪಸ್ಸು ಮಾಡ್ತೀನಿ, ಹೇಗಾದರೂ ಮಾಡಿ ಆ ನಾರಾಯಣನನ್ನು ದರ್ಶನ ಪಡಿತೀನಿ ಅಂಥೇಳಿ ಭಾಳ ಖುಷಿಯಿಂದ ಕುಣಿದಾಡ್ಲಿಕ್ಕೆ ಹತ್ತಿಬಿಟ್ಟ. ಅವನ ಶ್ರದ್ಧಾ ನೋಡಿ ನಾರದರಿಗೆ ಭಾಳ ಆಶ್ಚರ್ಯ ಆಗಿಬಿಡ್ತು. ಅವಾಗ ಇವನು ಎಷ್ಟು ಖುಷಿಯಾಗಿದ್ದಾನಲ್ಲ, ಆ ಪರಮಾತ್ಮನ ಮಾತಿನ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದಾನಲ್ಲ ಅಂಥೇಳಿ ಆವಾಗ ಭಾಳ ಸಂತೋಷಪಟ್ಟ. ಆ ಕ್ಷಣದಲ್ಲಿಯೇ ವಿಷ್ಣು ಪರಮಾತ್ಮ ಆ ಮಹರ್ಷಿಗಳಿಗೆ ಪ್ರತ್ಯಕ್ಷ ಆಗಿಬಿಟ್ನಂತ. ನಾರದರಿಗೆ ಭಾಳ ಆಶ್ಚರ್ಯ ಆಯಿತು.
ಅಲ್ಲ, ಈ ಮರದಲ್ಲಿರ್ತಕ್ಕಂಥ ಎಲೆಗಳು ಎಷ್ಟದಾವು ಅಷ್ಟು ಜನ್ಮಗಳ ಆದ ಬಳಿಕ ದರ್ಶನ ಕೊಡ್ತೀನಿ ಅಂತಂದಿದ್ರು. ಆದರೆ ಈ ಕ್ಷಣದಲ್ಲಿಯೇ ಇದೇ ಜನ್ಮದೊಳಗೆ ಈ ಮಹರ್ಷಿಗೆ ದರ್ಶನ ಕೊಟ್ಟರಲ್ಲ, ಇದೇನು ಆಶ್ಚರ್ಯ ಅಂತೇಳಿ ನಾರದರು ಕೇಳ್ತಾ ಇದ್ದಾರೆ. ಶ್ರೀಮನ್ನಾರಾಯಣ, ಈ ತಪಸ್ವಿಗೆ ಮತ್ತು ಈ ಗಿಡ ಈ ಮರದಾಗ ಎಷ್ಟು ಎಲೆ ಅದಾವಲ್ಲ, ಅದು ಆದ ಬಳಿಕ ಬರ್ತೀನಿ ಅಂದಿದ್ರಿ, ಅಷ್ಟು ಜನ್ಮಗಳಾದ ಬಳಿಕ ಬರ್ತೀನಿ ಅಂದಿದ್ರಿ, ಮತ್ತು ನೀವು ಶೀಘ್ರವಾಗಿ ಇವ್ನ ದರ್ಶನ ಕೊಟ್ರಲ್ಲ ಅಂತಂದಾಗ ಪರಮಾತ್ಮ ಹೇಳಿದಂತ, ನೋಡು ನಾನು ಹಿಂಗೆ ಹೇಳಿ ಕಳಿಸಿದ್ದೆ, ನೀನು ಆ ಮಾತನ್ನು ಹೇಳಿದ ಕೂಡಲೇ ಮಹರ್ಷಿಗಳು ಅಂತೂ ನನಗೆ ಭಗವಂತನ ದರ್ಶನ ಆಗ್ತದಲ್ಲ, ನನ್ನಂಥ ಪುಣ್ಯಶಾಲಿ ಯಾರದಾರ ಅಂಥೇಳಿ ಅವನು ನಂಬಿದ. ಅವನಿಗೆ ನನ್ನ ಮಾತಿನಲ್ಲಿ ಅವಿಶ್ವಾಸ ಬರಲಿಲ್ಲ, ಒಂದು ಅಶ್ರದ್ಧಾ ಅನ್ನುವಂಥದ್ದು ಬರಲಿಲ್ಲ. ಅವನು ಶ್ರದ್ಧೆ ಉಳ್ಳವನಾಗಿರುವುದರಿಂದ ಅವನು ನಿಜವಾಗಿಯೂ ದರ್ಶನ ಕೊಡಬೇಕು ಅಂಥೇಳಿ ನಾನು ಬಂದುಬಿಟ್ಟೆ ಅಂತ ಹೇಳಿದಂತ. ಹಂಗೆ ಶ್ರದ್ಧಾ ಇದ್ದರೆ ನಮಗೆ ಭಗವಂತನ ದರ್ಶನ ಶೀಘ್ರ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಎರಡನೇ ಮಾತು ಯಾವುದು ಅಂತಂದರೆ, ನಿತ್ಯ ವಿಧಿಗಳು ಅಂತೇನದಾವಲ್ಲ, ನಿತ್ಯ ವಿಧಿಗಳ ನಗಲದೆಚ್ಚರು ಅಂತ ಹೇಳಿದರು. ಈಗ ನಾವು ವೇದವಾಕ್ಯಗಳು ನಮಗೆ ಅನೇಕ ವಿಧಿಗಳನ್ನು ವಿಧಾನ ಮಾಡ್ತಾ ಇದ್ದಾವೆ. ಅಂದರೆ ನಾವು ಮಾಡುವಂಥ ಕರ್ಮಗಳು, ಅವುಗಳಲ್ಲಿ ನಾವು ಸದಾ ಎಚ್ಚರವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರತಿ ದಿವಸ ನಾವು ಮಾಡುವಂಥ ಆಚರಣೆ ಮಾಡ್ತಕ್ಕಂಥ ನಿತ್ಯ ನೈಮಿತ್ತಿಕ ಕರ್ಮಗಳದಾವಲ್ಲ, ಅವುಗಳನ್ನು ನಾವು ಬಿಡಲಾರದೆ ಎಚ್ಚರಿಕೆಯಿಂದ ಅವುಗಳನ್ನು ನಾವು ಆಚರಿಸಬೇಕು ಅಂತ. ಈ ಕರ್ಮ ಅನ್ನುವಂಥದ್ದು ಇದು 6 ಪ್ರಕಾರವಾಗಿರ್ತಕ್ಕಂಥದ್ದು. ಅದು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ, ಪ್ರಾಯಶ್ಚಿತ್ತ ಕರ್ಮ, ವಿಹಿತ ಕರ್ಮ ಮತ್ತು ನಿಷಿದ್ಧ ಕರ್ಮ ಅಂಥೇಳಿ ಇಲ್ಲಿ 6 ಪ್ರಕಾರವಾಗಿ ಕರ್ಮಗಳನ್ನು ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಈಗ ನಿತ್ಯ ಕರ್ಮ ಅಂತಂದ್ರೆ ನಾವು ಸಂಧ್ಯಾ ವಂದನಾದಿಗಳನ್ನು ಮಾಡ್ತಾ ಇದ್ದೀವಿ, ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದೀವಿ, ಅಥವಾ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ತಾ ಇದ್ದೀವಿ. ಇವೆಲ್ಲವೂ ನಿತ್ಯ ಕರ್ಮಗಳು ಅಂತ. ಇವುಗಳನ್ನು ನಾವು ಯಾವತ್ತೂ ಬಿಡಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ನಿತ್ಯ ಕರ್ಮಗಳನ್ನು ನಾವು ಪ್ರತಿ ದಿವಸ ಅವಶ್ಯವಾಗಿ ಮಾಡಬೇಕು. ನಿತ್ಯ ಕರ್ಮಗಳನ್ನು ಬಿಟ್ಟೀವಿ ಅಂತಂದ್ರೆ ಪ್ರತ್ಯವಾಯ ದೋಷ ಅನ್ನುವಂಥದ್ದು ಬರ್ತದೆ. ಇನ್ನು ನೈಮಿತ್ತಿಕ ಕರ್ಮ ಅಂತಂದ್ರೆ, ಈಗ ತಂದೆ ತೀರಿ ಹೋಗಿದ್ದ ಅಂದರೆ ಶ್ರಾದ್ದವನ್ನು ಮಾಡ್ತಾ ಇದ್ದೀವಿ. ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಮಾಡುವಂಥ ಕರ್ಮಗಳಿಗೆ ನೈಮಿತ್ತಿಕ ಕರ್ಮ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಕಾಮ್ಯ ಕರ್ಮ ಅನ್ನುವಂಥದ್ದು, ನಾವು ಕಾಮನೆಯನ್ನು ಇಟ್ಟುಕೊಂಡು ಕರ್ಮಗಳನ್ನು ಮಾಡ್ತೀವಿ. ಈಗ ಮಳೆ ಬರಲಿಲ್ಲ ಅಂತಂದರೆ ಕಾರೀರಿ ಯಾಗವನ್ನು ಮಾಡ್ತಾ ಇದ್ದೀವಿ. ಸಂತಾನ ಪ್ರಾಪ್ತಿಯಾಗಲಿಲ್ಲ ಅಂತಂದರೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇದ್ದೀವಿ. ಹೀಗೆ ನಮ್ಮ ಕಾಮನೆ, ನಮಗೆ ಸ್ವರ್ಗಲೋಕದ ಕಾಮನೆ ಇತ್ತು ಅಂತಂದರೆ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಅದರಿಂದ ಆ ಲೋಕ ನಮಗೆ ಪ್ರಾಪ್ತಿ ಅನ್ನುವಂಥದ್ದಾಗ್ತದೆ. ಹಾಗೆ ಇಲ್ಲಿ ಕಾಮ್ಯಕರ್ಮ ಅನ್ನುವಂಥದ್ದಿದು. ಇನ್ನು ಪ್ರಾಯಶ್ಚಿತ್ತ ಕರ್ಮ ಅಂತಂದರೆ, ಯಾವುದೋ ಒಂದು ನಮ್ಮ ಅಪರಾಧ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆ ಪಾಪವನ್ನು ಕಳ್ಕೊಳ್ತೀವಿ. ಯಾವುದೋ ಒಂದು ಪಾಪಕರ್ಮ ನಮ್ಮಿಂದ ಘಟಿಸೈತಿಯಪ್ಪ ಅಂತಂದರೆ ನಾವು ಅದನ್ನು ಕಳ್ಕೊಳ್ಳಿಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾ ಇದ್ದೀವಿ. ಇದು ಪ್ರಾಯಶ್ಚಿತ್ತ ಕರ್ಮ ಅಂತ ಹೇಳಿಸ್ಕೊಳ್ತದೆ. ಇನ್ನೊಂದು ವಿಹಿತ ಕರ್ಮ ಮತ್ತು ನಿಷಿದ್ಧ ಕರ್ಮ ಅಂತ. ವಿಹಿತ ಕರ್ಮ ಅಂತ ಎದಕ್ಕೆ ಕರೀತಾರ ಅಂತಂದರೆ, ಶಾಸ್ತ್ರಗಳಲ್ಲಿ ಯಾವ ಕರ್ಮಗಳನ್ನು ಮಾಡುವುದರಿಂದ ನಮಗೆ ಪುಣ್ಯ ಬರ್ತದೆ, ಆ ಕರ್ಮಗಳನ್ನು ನಮಗೆ ವೇದ ವಿಧಾನ ಮಾಡ್ತದೆ. ನೋಡಪ್ಪ, ಇಂಥ ಕರ್ಮಗಳನ್ನು ಮಾಡು, ಈ ಕರ್ಮವಾಕ್ಯಗಳಲ್ಲಿ ನಿನಗೆ ವಿಶ್ವಾಸ ಅನ್ನುವಂಥದ್ದಿರಲಿ ಅಂಥೇಳಿ ಶಾಸ್ತ್ರವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಆಚರಣೆ ಮಾಡುವಂಥದ್ದು. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಯಾವನು ಶಾಸ್ತ್ರದ ವಿಧಿಯನ್ನು ಮೀರಿ ತನ್ನ ಸ್ವಂತ ಬುದ್ಧಿಯಿಂದ ಮಾಡ್ತಾ ಇದ್ದಾನೋ, ಯಶಾಸ್ತ್ರ ವಿಧಿ ವರ್ತತೆ ಕಾಮಕಾರತಃ, ತನ್ನ ಮನಸ್ಸಿಗೆ ಬಂದಂತೆ ನಡೆದ ಅಂತಂದ್ರೆ, ಅನೇಕ ಪಾಪಕರ್ಮಗಳಲ್ಲಿ ತೊಡಗಿದ ಅಂತಂದ್ರೆ ಅವನಿಗೆ ಇಲ್ಲಿಯೂ ಸುಖ ಆಗಂಗಿಲ್ಲ, ಪರಲೋಕದ ಗತಿಯೂ ಕೂಡ ಅವನಿಗೆ ಆಗಂಗಿಲ್ಲ. ಅವನು ಹೀನವಾಗಿರ್ತಕ್ಕಂಥ ಜನ್ಮಗಳನ್ನು ಪಡೀತಾ ಇದ್ದಾನೆ. ನಾಯಿ, ನರಿ, ಹಂದಿ, ಕ್ರಿಮಿ, ಕೀಟ, ಗಿಡ, ಮರ ಇಂಥ ಜನ್ಮಗಳನ್ನು ಪಡ್ಕೊಂಡು ಬರ್ತಾ ಇದ್ದಾನೆ.
ಅದಕ್ಕೆ ನಾವು ಶಾಸ್ತ್ರಗಳ ವಿಧಿಗಳನ್ನು ನಂಬಬೇಕು, ಆ ವಿಧಿಗಳಲ್ಲಿ ನಾವು ತೊಡಗಬೇಕು ಅಂತ. ನಾವು ಮನಸ್ಸಿಗೆ ಬಂದಂಗೆ ನಡೀಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸದ್ಗತಿಯಾಗಬೇಕು ಅಂತಂದರೆ ಆ ಶಾಸ್ತ್ರದ ವಿಹಿತ ಕರ್ಮಗಳು ಅಂತೇನದಾವು ಅವುಗಳನ್ನು ನಾವು ಆಚರಣೆ ಮಾಡಬೇಕು. ನಿಷಿದ್ಧ ಕರ್ಮ ಅಂತಂದರೆ ಕೆಲವೊಂದು ಕರ್ಮಗಳನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೆ. ಹಿಂಸಾ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ, ಅಥವಾ ಇನ್ನೂ ಕೆಲವೊಂದು ನಿಷಿದ್ಧ ಕರ್ಮಗಳದಾವೆ. ಕಲಂಜಂ ನ ಭಕ್ಷಯೇತ್, ಪರದಾರಂ ನ ಕುರ್ವೇತ್ ಅಂಥೇಳಿ ಹೇಳ್ತಾ ಇದ್ದಾವೆ. ನೀನು ಯಾವುದೇ ಒಂದು ಮಾಂಸ ಮದ್ಯವನ್ನು ಸೇವಿಸಬಾರದು, ಅದರಿಂದ ನೀನು ಪಾಪವನ್ನೇ ಮಾಡ್ತಾ ಇದ್ದೀಯಾ, ಅವು ತಾಮಸಿಕವಾಗಿರ್ತಕ್ಕಂಥ ಆಹಾರಗಳು ಅಂಥೇಳಿ ನಮಗೆ ಶಾಸ್ತ್ರ ಅನ್ನುವಂಥದ್ದು ವಿಧಾನ ಮಾಡ್ತದೆ. ಅಂಥ ನಿಷಿದ್ಧ ಕರ್ಮಗಳ ಮಾಡುವಂಥದ್ದು ಯಾವುದನ್ನು ಮಾಡಬಾರದು ಅಂತ ಹೇಳ್ತದೋ ಅದನ್ನು ನಾವು ಮಾಡಿದ್ದೀವಿ ಅಂತಂದರೆ ಅದರಿಂದ ನಮಗೆ ಪಾಪವೇ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಯಾವಾಗಲೂ ನಿತ್ಯ ಕರ್ಮಗಳಾಗಿರ್ತಕ್ಕಂಥ ಯಾವ ಒಂದು ಗುರುಸೇವೆಯಾಗಲಿ, ಶ್ರವಣ ಮನನ ನಿಧಿಧ್ಯಾಸನಗಳನ್ನು ತಪ್ಪದೆ ಎಚ್ಚರ ವಹಿಸಿ ಮಾಡಬೇಕು ಅಂತ ಹೇಳ್ತಾರೆ. ಆಸುಪ್ತೆ ರಾಮೃತೆ ನಯೇದ್ವೇದ ಅಂತ ಚಿಂತೆಯ ಅಂತ ಹೇಳಿದರು. ನಾವು ಇದನ್ನು ಎಷ್ಟು ವರ್ಷ ಮಾಡಬೇಕ್ರಿ ಅಂತಂದರೆ ಆಸುಪ್ತೆ ರಾಮೃತೆ ಅಂತ ಹೇಳ್ತಾರೆ. ಎದ್ದಾಗಿಂದ ಮಲಗು ತನಕ, ಹುಟ್ಟಿದಾಗಿನಿಂದ ಸಾಯು ಪರ್ಯಂತರವಾಗಿ ನಾವು ಶ್ರವಣವನ್ನು ಮಾಡ್ತಾನೆ ಇರಬೇಕು ಅಂತ. ನಾವು ಶ್ರವಣ ಮಾಡಿದ್ದೀವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಈ ಅಜ್ಞಾನ ಅನ್ನುವಂಥದ್ದು ತೊಲಗುತ್ತದೆ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ತನಗೆ ಭವಬಂಧ ಅಳಿಯುವುದೇ ಜೀವನಸುಗಳು ಕೇಳ್ತಾರೆ. ನಾವು ಶ್ರವಣ ಮನ ನಿಧಿಧ್ಯಾಸನ ಮಾಡಲಾರದೆ ಈ ಭವಬಂಧನ ಅನ್ನುವಂಥದ್ದು, ಸಂಸಾರ ದುಃಖ ಅನ್ನುವಂಥದ್ದು ಇದು ಅಳಿತದೇನು ಅಂತಂದ್ರೆ ಇದು ಅಳಿಯಲಾರದು. ನಾವು ಇದರಿಂದ ಪಾರಾಗಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಸದಾಕಾಲದಲ್ಲಿ ಯಾವ ವೇದ ವಿಹಿತವಾಗಿರ್ತಕ್ಕಂಥ ಏನು ಕರ್ಮಗಳದಾವಲ್ಲ, ನಿತ್ಯ ವಿಧಿಗಳು ಅಂತ ಏನದಾವು ಅವುಗಳನ್ನು ನಾವು ತಪ್ಪದೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರೋತ ಇಲ್ಲಿ ಯಾವ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಬಹು ಸುಂದರವಾಗಿ ಉಪದೇಶವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆತ್ಮಾವಾರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಹೇ ಮೈತ್ರಾದೇವಿ, ನಿನಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ, ನೀನು ಆತ್ಮನನ್ನು ಅರಿತುಕೊಂಡು ಮುಕ್ತಳಾಗಬೇಕಾಗಿತ್ತು ಅಂತಂದರೆ ನೀನು ಶ್ರವಣ ಮಾಡು, ಅದನ್ನು ಮನನ ಮಾಡು ಮತ್ತು ನಿಧಿಧ್ಯಾಸನ ಅನ್ನುವಂಥದ್ದನ್ನು ಮಾಡು. ಷಡ್ಲಿಂಗಪೂರ್ವಕವಾಗಿ ನಾವು ಪ್ರತಿಯೊಂದು ಗ್ರಂಥಗಳನ್ನು ಗುರುಮುಖೇನ ಶ್ರವಣ ಮಾಡಬೇಕು. ಶ್ರವಣ ಮಾಡೋದರಿಂದ ನಮ್ಮಲ್ಲಿರ್ತಕ್ಕಂಥ ಸಂಶಯಗಳೆಲ್ಲವೂ ದೂರ ಆಗ್ತಾ ಇದ್ದಾವೆ. ಆ ಶ್ರವಣ ಮಾಡಿರ್ತಕ್ಕಂಥ ವಿಚಾರವನ್ನು ಏಕಾಂತದೊಳಗೆ ಹೋಗಿ ಭೇದ ಬಾಧಕ ಅಭೇದ ಸಾಧಕವಾಗಿರ್ತಕ್ಕಂಥ ಯುಕ್ತಿಗಳಿಂದ ಶಾಸ್ತ್ರದಲ್ಲಿ ಯಾವ ರಹಸ್ಯವಾಗಿರ್ತಕ್ಕಂಥ ತತ್ವ ಅನ್ನುವಂಥದ್ದು ಗುರುಗಳು ಯಾವುದನ್ನು ನಮಗೆ ಉಪದೇಶ ಮಾಡಿದ್ದಾರೆ ಅದನ್ನು ನಾವು ಪುನಃ ಪುನಃ ಚಿಂತನೆ ಮಾಡಬೇಕು, ಅದನ್ನು ನಾವು ಮನನ ಮಾಡಬೇಕು, ಅದನ್ನು ಗಟ್ಟಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಮನನ ಮಾಡಿದ್ದೀವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ವಿಪರೀತ ಭಾವನೆಗಳು ದೂರ ಆಗ್ತಾ ಇದ್ದಾವೆ, ನಮಗೆ ನಿಶ್ಚಯವಾಗಿರ್ತಕ್ಕಂಥ ಜ್ಞಾನ ಅನ್ನುವಂಥದ್ದಾಗ್ತದೆ. ಆಮೇಲೆ ನಿಧಿಧ್ಯಾಸನ, ನಮಗೆ ಬ್ರಹ್ಮಾಕಾರ ವೃತ್ತಿ ಅನ್ನುವಂಥದ್ದು ನಿರಂತರವಾಗಿ ನಮ್ಮಲ್ಲಿ ಉಳಿಬೇಕದು. ಯಾಕಂದರೆ ಪೂರ್ವ ಜನ್ಮದ ಸಂಸ್ಕಾರ ಈ ದೇಹವೇ ನಾವಂತ ತಿಳ್ಕೊಂಡಿರ್ತೀವಿ. ನಾವು ಎಷ್ಟೇ ಶ್ರವಣ ಮಾಡಿ ಮನನ ಮಾಡಿದ್ರೂ ಕೂಡ ಮತ್ತೆ ದೇಹದಲ್ಲಿ ನಮಗೆ ಅಹಂಬುದ್ಧಿ ಅನ್ನುವಂಥದ್ದು ಬರ್ತದೆ. ಅವುಗಳಲ್ಲಿ ನಾನು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಮೂಡ್ತದೆ. ಅದಕ್ಕೆ ಅದನ್ನು ತಿರಸ್ಕಾರ ಮಾಡಬೇಕಂತಾರೆ. ಆತ್ಮಾಕಾರ ವೃತ್ತಿಯನ್ನೇ ನಾವು ಬೆಳೆಸ್ಕೊಂಡು ಬರಬೇಕು. ಆತ್ಮ ಅಹಂ, ನಾನು ಆತ್ಮನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂಥ ಅನುಸಂಧಾನವನ್ನು ನಾವು ಮಾಡಿದ್ದೀವಿ ಅಂತಂದರೆ ಆವಾಗ ನಮಗೆ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ಆ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಆಯಿತು ಅಂತಂದರೆ ಅದೇ ಜೀವನ್ಮುಕ್ತಿ ಅಂತ ಹೇಳಿಸಿಕೊಳ್ತದೆ. ಆ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ನಾವು ಅನುಭವಿಸ್ಬೇಕಾಗಿತ್ತು ಅಂತಂದರೆ
ನಾವು ಶ್ರವಣಾದಿಗಳನ್ನು ಅವಶ್ಯವಾಗಿ ಮಾಡಬೇಕು ಅನ್ನುವಂಥ ಮಾತನ್ನು ಇಲ್ಲಿ ನಿತ್ಯ ವಿಧಿಗಳ ಅಗಲದ ಎಚ್ಚರು ಅಂತ ಹೇಳಿದು. ಇಲ್ಲಿ ನಿತ್ಯ ವಿಧಿಗಳಾಗಿರ್ತಕ್ಕಂಥ ಯಾವ ಶ್ರವಣಾದಿಗಳು ಅಂತ ಏನದಾವು ಆ ನೇಮವನ್ನು ನಾವು ಬಿಡದೇ ಇರತಕ್ಕಂಥ ಒಂದು ತಿಳುವಳಿಕೆ ಎನ್ನುವಂಥದ್ದು ನಮಗೆ ಪ್ರಾಪ್ತವಾಗಬೇಕು ಅನ್ನುವಂಥ ಮಾತನ್ನು ಶ್ರೀಮನ್ನಿಜಗುಣ ಶ್ರೀಗಳವರು ಇಲ್ಲಿ ಬಹಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದರು. ನಿಗಮ ಆಗಮದೋಳು ನಂಬುಗೆ ನಿತ್ಯ ವಿಧಿಗಳ ನಗಲದೆಚ್ಚರು. ಅಂದರೆ ಈ ಎರಡು ವಾಕ್ಯದಿಂದ ಇಲ್ಲಿ ನಮಗೆ ಏನು ಬೋಧ ಮಾಡಿದರು ಅಂತಂದರೆ, ಗುರು ಮತ್ತು ವೇದಾಂತ ವಾಕ್ಯಗಳಲ್ಲಿ ಒಂದು ಶ್ರದ್ಧೆ ಅನ್ನುವಂಥದ್ದನ್ನು ಇಟ್ಟುಕೊಂಡು ಮತ್ತು ವೇದಗಳು ಯಾವುದನ್ನು ವಿಧಾನ ಮಾಡ್ತಾ ಇದ್ದಾವೆಯೋ ಆ ವೇದ ವಾಕ್ಯಗಳನ್ನು ನಾವು ನಂಬಿ ಅಲ್ಲಿರ್ತಕ್ಕಂಥ ಏನು ವಿಧಿಗಳದಾವಲ್ಲ, ಶ್ರವಣಾದಿಗಳು, ಗುರುಸೇವಾ ಮಾಡೋದಾಗಲಿ, ಶ್ರವಣಾದಿಗಳನ್ನು ಮಾಡುವಂಥದ್ದಾಗಲಿ, ಇವು ನಮ್ಮ ಜನ್ಮವನ್ನು ಪಾವನಗೊಳಿಸ್ತಾ ಇದ್ದಾವೆ, ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾ ಇದ್ದಾವೆ. ಅದಕ್ಕೆ ವಿಶ್ವಾಸ ಇಟ್ಟುಕೊಂಡು ನಾವು ಶ್ರವಣಾದಿಗಳನ್ನು ಮಾಡಿ ನಾವು ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡೀವಿ ಅಂತಂದರೆ ಆ ಆತ್ಮಜ್ಞಾನ ನಮ್ಮನ್ನು ಮುಕ್ತನನ್ನಾಗಿ ಮಾಡ್ತಾವು. ಅದಕ್ಕೆ ನಾವು ಅವುಗಳಲ್ಲಿ ಶ್ರದ್ಧೆ ಉಳ್ಳವರಾಗಿ ಅದನ್ನು ನಾವು ಅನುಷ್ಠಾನ ಮಾಡಬೇಕು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಿಜಗುಣಗಳು ತಿಳಿಸ್ತಾರೆ. ಇನ್ನೂ ಉಳಿದ ಸದ್ಗುಣಗಳು ಮತ್ತೆ ನಾಳೆ ಅದನ್ನು ವಿಚಾರ ಮಾಡೋಣ ಅಂತ ಹೇಳ್ತಾ ಈ 4 ಸದ್ಗುಣಗಳನ್ನು ಕರ್ಪಿಸಿ ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೇನೆ. ಓಂ ತತ್ಸತ್.